ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತು ಸ್ಪೆಷಲ್ ಡೇ, ಅಕ್ಷಯ ತೃತೀಯ. ಸೊ ಹಾಗಾಗಿ ಈ ದಿನ ನಾವು ನಮ್ಮ ಕಾರ್ನ ಡೆಲಿವರಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದರೆ ಕೆಲವು ಫಾರ್ಮಾಲಿಟೀಸ್ ಇತ್ತು, ಅದು ಕಂಪ್ಲೀಟ್ ಮಾಡಿದ್ವಿ. ಲಾಸ್ಟ್ ಡಾಕ್ಯುಮೆಂಟೇಷನ್ ಇತ್ತು ಕಾರ್ ಡೆಲಿವರಿ ಆಗೋದು. ಸೊ ನಾವು ಇವತ್ತಿನ ದಿನ ಫಿಕ್ಸ್ ಮಾಡಿದ್ವಿ. ಇವತ್ತಿನ ದಿನ ತುಂಬ ಆಸ್ಪಿಷಿಯಸ್ ಡೇ ಅಂತಾರೆ. ಸೊ ಇದನ್ನು ಕಾರ್ ಪರ್ಚೇಸ್ ಮಾಡ್ಬೋದು, ಗೋಲ್ಡ್ ಪರ್ಚೇಸ್ ಮಾಡ್ತಾರೆ, ಮತ್ತು ಏನಾದರೂ ಕಿಚನಲ್ಲಿ ಯುಟೆನ್ಸಿಲ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಹಾಗಾಗಿ ಒಳ್ಳೆಯ ದಿನ, ಅಂದರೆ ಪ್ರಾಸ್ಪೆರಿಟಿ ಬರುತ್ತೆ, ಒಳ್ಳೆಯದಾಗತ್ತೆ ಅಂತ. ಸೊ ಈ ಕೆಲವು ಥಿಂಗ್ಸ್ನ ನಾವು ಪರ್ಚೇಸ್ ಮಾಡ್ಬೋದು ಈ ದಿನ. ಸೊ ಹಾಗಾಗಿ ಒಳ್ಳೆಯ ದಿನ ನೋಡಿಕೊಂಡು ಸೊ ನಾವು ಈ ದಿನ ನಮ್ಮ ಕಾರ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ತುಂಬಾ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಒಂದು 2 ಮಂತಿಂದ ಪ್ಲ್ಯಾನಿಂಗ್ ನಡೀತಾನೆ ಇತ್ತು. ಸೊ ನಮಗೆ ಈ ದಿನವೇ ಬೇಕು ಡೆಲಿವರಿ ಅಂತ ಹೇಳಿ ಸೊ ನಾವು ಈ ದಿನವೇ ಡೆಲಿವರಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನಮ್ಮ ಮನೆಗೆ ಹೊಸ ಕಾರ್ ಬರ್ತಾಯಿದೆ. ಸೊ ಅದಕ್ಕೆಲ್ಲ ನಾವು ತುಂಬ ತಯಾರಿ ಮಾಡ್ಕೊಂಡಿದ್ದೀವಿ. ಅಂದರೆ ಪೂಜೆಗೆ ಎಲ್ಲ ಥಿಂಗ್ಸ್ನ ತೊಗೊಂಬಂದಿದ್ದೀವಿ. ಈಗ ಶೋರೂಮ್ ರೀಚ್ ಆದ್ವಿ. 12 ಗಂಟೆ ಆಗಿದೆ ಅನಿಸುತ್ತೆ. ಸೊ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಎಲ್ಲ ಎಷ್ಟು ಜನ ಕಾರ್ ಇವತ್ತು ಪರ್ಚೇಸ್ ಮಾಡ್ತಿದ್ದಾರೆ ನೋಡಿ. ಈ ದಿನ ತುಂಬಾ ಒಳ್ಳೆಯದಂತ ಹೇಳಿ ಕಾರ್ ಪರ್ಚೇಸ್ ಮಾಡ್ತಾರೆ. ಗೋಲ್ಡ್ ಕೂಡ ತೊಗೊಳ್ತಾರೆ ಕೆಲವ್ರು ಮಂದಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ನಡೀತಾ ಇದೆ. ಮತ್ತು ಶೋರೂಮ್ ಕೂಡ ಅಷ್ಟೇ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಪೆಂಡಾಲೆಲ್ಲ ಹಾಕಿದ್ರು, ಮತ್ತು ರಂಗೋಲಿ ಕೂಡ ಬಿಡಿಸಿದ್ರು. ಸೊ ಒಂಥರ ಫೆಸ್ಟಿವಲ್ ವೈಬ್ ಥರನೇ ಇತ್ತು. ಸೊ ತುಂಬ ಬ್ಯೂಟಿಫುಲ್ಲಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ಒಳಗಡೆ. ಸೊ ಅಕ್ಷಯ ತೃತೀಯದಿಂದು ನಾನು ಈ ಥರ ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ಹಾಗಾಗಿ 1 ಗ್ರಾಮ್ ಅಥವಾ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದೆ. ಸೊ ಆದರೆ ಈ ಸಲ ಕಾರ್ ತೊಗೊಳ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾಯಿದೆ ನನಗಂತೂ. ಈ ನಮ್ಮ ಕಾರ್ ಜೊತೆ ಕೆಲವು ಎಕ್ಸಸರೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು. ಮತ್ತು ಕೆಲವು ಲಾಸ್ಟ್ ಮಿನಿಟ್ ಡಾಕ್ಯುಮೆಂಟೇಷನ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಂಪ್ಲೀಟ್ ಆಗ್ತಾಯಿದೆ. ತುಂಬಾ ಪ್ರೊಸೆಸ್ ಇರುತ್ತೆ ಆ್ಯಕ್ಚುಲಿ. ತುಂಬಾ ಅಂದರೆ ನನಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಸೊ ಇದರಿಂದ ನಾನು ತುಂಬಾ ವಿಷಯ ಕಲ್ತ್ಕೊಂಡೆ. ತುಂಬಾ ಪ್ರೊಸೆಸ್ ಇರುತ್ತೆ. ಮತ್ತು ಎಕ್ಸಸರೀಸ್ ಏನೆಲ್ಲ ಅವೈಲಬಿಲಿಟಿ ಇದೆ, ಮತ್ತು ಹೇಗೆ ಕಾರನ್ನು ಯೂಸ್ ಮಾಡಬೇಕು. ಅಂದರೆ ಕಾರ್ ಕೀ ಆಬ್ವಿಯಸ್ಲಿ ಎಲ್ಲ ಕಾರ್ದು ಡಿಫ್ರೆಂಟಾಗಿರುತ್ತೆ. ಕೀ ಆಗಿರ್ಬೋದು ಅಥವಾ ಒಳಗಡೆ ಎಕ್ಸಸರೀಸ್ ಒಳಗಡೆ ಏನು ಇದೆ ಟೆಕ್ನಿಕಲ್ ಕಾರ್ದು ಅದು. ಸೊ ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಅವರು ಒಂದ್ಸಲ ಡೆಮೋ ಕೊಡ್ತಾರೆ, ಸೊ ಹೇಗೆ ನೀವು ಆಪ್ರೇಟ್ ಮಾಡಬೇಕು ಅಂತ. ಸೊ ಅದೇ ರೀತಿ ನಮಗೂ ಕೂಡ ಡೆಮೋ ಕೊಡ್ತಾಯಿದ್ರು. ಸೊ ತುಂಬ ಒಳ್ಳೆಯ ಅಂದರೆ ನಮಗೆ ಹೇಳಿಕೊಟ್ರು ಅವರು. ನಮಗಂತೂ ಇವರು ಸ್ಟಾರ್ಟಿಂಗಿಂದ ನಾನು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇವರು ಸ್ಟಾರ್ಟಿಂಗಿಂದನೂ ಎಂಡ್ವರೆಗೂ ತುಂಬಾ ಚೆನ್ನಾಗಿ ನಮಗೆ ಎಕ್ಸ್ಪ್ಲನೇಷನ್ ಮಾಡಿದರು. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನಲ್ಲಿದ್ವಿ ಯಾವುದು ಕಾರ್ ತೊಗೋಬೇಕು. ನಮಗೆ ಟಾಟಾ ಕಂಪ್ನಿಯಿಂದನೇ ತೊಗೊಳ್ಬೇಕಂತಲೇ ಇತ್ತು, ಆದರೆ ಯಾವುದು ಅದರಲ್ಲಿ ಮಾಡೆಲ್ ಅಂತ ತುಂಬಾ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ವಿ. ಅಂದರೆ ನಮಗೆ ಯಾವುದು ಮೇನ್ ಅಂದರೆ ನಮಗೆ ಆ್ಯಕ್ಚುಲಿ ಸೇಫ್ಟಿ ಇಂಪಾರ್ಟೆಂಟ್ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಸೇಫ್ಟಿ ಬೇಕಾಗಿತ್ತು. ಸೊ ಅದಕ್ಕೆ ಆ ಥರ ನಾವು ನೋಡಿಬಿಟ್ಟು ನಮಗೆ ಇದರಲ್ಲಿ ರೇಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಸೇಫ್ಟಿ. ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಸೇಫ್ಟಿಗೆ. ಸೊ ನಾವು ಎಕ್ಸಸರಿ ಆಗಿರ್ಬೋದು, ಗಾಡಿ ಅಥವಾ ಮಾಡೆಲ್ ಅದ್ರ ಬಗ್ಗೆ ಅಷ್ಟು ನೋಡಲಿಲ್ಲ. ಅದು ನಮಗೆ ಸೆಕೆಂಡರಿ ಆಗಿತ್ತು ಆ್ಯಕ್ಚುಲಿ. ಸೊ ನಮಗೆ ಫಸ್ಟ್ ಸೇಫ್ಟಿ ಬೇಕಾಗಿತ್ತು. ಆಮೇಲೆ ಕಾರ್ ಈಗಂದರೆ ಹೇಗೆ ಸರ್ವಿಸ್ ಇದೆ, ಇವ್ರದ್ದು ಹೇಗೆ ಸರ್ವಿಸ್ ಇದೆ ಅದೆಲ್ಲ ನಮಗೆ ಮ್ಯಾಟ್ರ್ ಆಗ್ತಾಯಿತ್ತು. ಫಸ್ಟು ಪ್ರಿಫರೆನ್ಸ್ ಕೊಟ್ಟಿದ್ದು ಅದಕ್ಕೆ ನಾವು. ಸೊ ಚೆನ್ನಾಗಿದೆ. ನಾವು ಫೈನಲಿ ಟಾಟಾ ಅಲ್ಟ್ರೋಸ್ ನಾವು ಫೈನಲೈಸ್ ಮಾಡಿದ್ವಿ. ಸೊ ಈಗ ಇವರು ಎಕ್ಸ್ಪ್ಲೇಷನ್ ಮಾಡ್ತಿದ್ದಾರೆ. ಸೊ ಹೇಗೆ ಮಾಡಬೇಕು ಅಂತ ಡೆಮೋ ಕೊಡ್ತಿದ್ದಾರೆ.
मी पण येऊ. अच्छा हां. ऐका मॅडम, इथे इंडिकेटर आलंय, कोणते डोर ओपन आहे कोणतं नाही. आता तुमच्याकडे डोर बंद करून घ्या. जस्ट सांगतो एक्झाम्पल. लगे एक डोर बंद झाला, सिम्बॉल निघून गेला. म्हणजे कुठला डोर ओपन आहे कुठे सगळं इथे दाखवलं. ನಾನು ನನ್ನ ಹಸ್ಬೆಂಡ್ಗೆ ಒಂದು ಗಿಫ್ಟ್ ಕೊಟ್ಟೆ. ತುಂಬ ಚಿಕ್ಕದು, ತುಂಬ ಸ್ಮಾಲ್ ಗಿಫ್ಟ್, ಆದರೆ ತುಂಬಾ ಪ್ರೀಶಿಯಸ್. ನಾನು ಆ್ಯಕ್ಚುಲಿ ಗಣಪತಿಯನ್ನು ಪರ್ಚೇಸ್ ಮಾಡಿದೆ, ಅಂದರೆ ನಮ್ಮ ಗಾಡಿಯಲ್ಲಿ ಇಡೋದಕ್ಕೆ. ಸೊ ನನಗೆ ಫಸ್ಟು ಗಣಪತಿನ ಇಟ್ಟು ಒಳಗಡೆ ಮತ್ತು ಪೂಜೆ ಮಾಡಿ ಆನಂತರ ನಾವು ಹೋಗಿ ಕೂಡೋದು ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ರೀತಿ ನಾನು ಪ್ಲ್ಯಾನ್ ಮಾಡಿ ಒಂದು ಸಣ್ಣ ಗಣಪತಿ ಮೂರ್ತಿಯನ್ನು ಪರ್ಚೇಸ್ ಮಾಡಿದೆ. ಸೊ ಅದನ್ನೇ ಅವ್ರಿಗೆ ಕೊಟ್ಟಿದ್ದೀನಿ, ಅದನ್ನೇ ಪ್ಯಾಕ್ ಓಪನ್ ಮಾಡ್ತಿದ್ದಾರೆ ಅವರು. ಸೊ ಚೆನ್ನಾಗಿದೆ, ಬ್ಲೂ ಕಲರ್ ಸ್ಮಾಲ್ ಗಣಪತಿ ಇದೆ.
ಸೊ ನೋಡಿದ್ರಲ್ಲ, ಪೂಜೆ ಆಯಿತು. ಪೂಜೆಗೆ ಸ್ವೀಟ್ಸ್ ಕೂಡ ಕೊಟ್ವಿ. ಸೊ ಈ ರೀತಿ ನಾವು ನಮ್ಮ ಕಾರ್ನ ವೆಲ್ಕಮ್ ಮಾಡಿದ್ವಿ ಆ ದಿನ. ಸೊ ನಿಮಗೆಲ್ಲ ಹೇಗೆ ಅನಿಸ್ತು ನಮ್ಮ ಗಾಡಿ, ಸೊ ಕಲರ್ ಹೇಗಿದೆ ಸೊ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ಇವಾಗ ಏನಿಲ್ಲ, ಪೂಜೆ ಆಯಿತು. ಸೊ ಇವಾಗ ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ, ತುಂಬಾ ಖುಷಿ ಆಗ್ತಾಯಿತ್ತು. ನಮ್ಮ ಕಾರು ಫೈನಲಿ ಒಂದು 3-4 ವರ್ಷದಿಂದ ನಾವು ಜಸ್ಟ್ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಸೊ ಇವಾಗ ಬಂದು ಎಕ್ಸಿಕ್ಯೂಟ್ ಆಗಿದೆ. ತುಂಬಾ ಖುಷಿ ಆಗ್ತಾಯಿದೆ. ಸೊ ಈಗ ಆರಾಮಾಗಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಬಾಂಬೆ ಸುತ್ತಾಡ್ಬೋದು ಕಾರಲ್ಲಿ. ಇವಾಗ ನೋಡಿ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಆಯಿತು ಇಷ್ಟು ಡೆಲಿವರಿ. ಸೊ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ಮತ್ತು ನೀವು ಯಾರೆಲ್ಲ ಈ ಅಕ್ಷಯ ತೃತೀಯ ದಿನ ಏನಾದರೂ ಪರ್ಚೇಸ್ ಮಾಡಬೇಕು, ಗೋಲ್ಡ್ ಅಥವಾ ಕಾರ್ ಅಥವಾ ಏನು ಪರ್ಚೇಸ್ ಮಾಡಬೇಕು, ಸೊ ನೀವೆಲ್ಲ ಇದರಲ್ಲಿ ಬಿಲೀವ್ ಮಾಡ್ತೀರಾ? ಮತ್ತು ಏನೆಲ್ಲ ನೀವು ಪರ್ಚೇಸ್ ಮಾಡ್ತೀರಾ ಯೂಶ್ವಲಿ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. How you feeling? Great. Finally. ಈಗ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸೊ ಮೊದಲು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನಾವು ಈಗ ಶೋರೂಮಿಂದ 3 ಗಂಟೆಗೆ ಬಿಟ್ವಿ. ಸೊ ತುಂಬಾ ಲೇಟಾಗಿತ್ತು. ನಮ್ಮದಿನ ಊಟ ಕೂಡ ಆಗಿರಲಿಲ್ಲ, ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ವಿ. ಸೊ ಹಾಗಾಗಿ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಒಂದ್ಸಲ ಪೂಜೆ ಆಗಿದೆ ಶೋರೂಮಲ್ಲಿ, ಆದ್ರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು. ಆವಾಗಲೇ ಅದು ಒಂಥರ ಪೂರ್ತಿ ಅನಿಸುತ್ತೆ ಪೂಜೆ ಎಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ ಬಾಂಬೆಲಂತೂ. ಬಾಪ್ರೆ 45 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗುತ್ತೆ. ಆ ದಿನ ಅನಿಸುತ್ತೆ 40 ಮೇಲೆ ಇತ್ತು. ಸೊ ಪರವಾಗಿಲ್ಲ, ನಾವು ಕಾರಲ್ಲೇ ಇದ್ದೀವಿ. ಸೊ ನಮಗೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಫೈನಲಿ ನಾವು ಆರಾಮಾಗಿ ಈಗ ಟ್ರಾವೆಲ್ ಮಾಡ್ಬೋದು ಅಂದ್ಕೊಂಡ್ವಿ ನಾವು ಬಾಂಬೆಯಲ್ಲಿ. ಈ ಸಮ್ಮರ್ಸ್ ಡೇಸಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬಾಂಬೆಲಿ. ಸೊ ಹಾಗಾಗಿ पूर्ण ऑटोमॅटिक आहे ना. गाडीला किती ॲक्सिल करावं, किती लवकर जाईल गाडी. क्लचमध्ये कसं आहे, आपल्या हातात असते कुठलं गिअरमध्ये आहे गाडी, त्या हिशोबानं चालते. हे आपोआप आम्ही ॲक्सेल केल्यानंतर पिकअप करून घेते. ಸೊ ಸ್ನೇಹಿತರೆ, ಹೀಗಿತ್ತು ನಮ್ಮ ಅಕ್ಷಯ ತೃತೀಯ ದಿನ. ನಾನಂತೂ ತುಂಬ ಖುಷಿಯಾಗಿದ್ದೀನಿ ಮತ್ತು ಎಕ್ಸೈಟೆಡ್. ಸೊ ಈಗ ನಮ್ಮ ಕಾರ್ ಪೂಜೆ ಬಾಕಿ ಇದೆ. ಅದಿವತ್ತು ಸಂಜೆ ಟೆಂಪಲ್ಗೆ ಹೋಗಿ ಅದನ್ನು ಪೂಜೆನ ಮಾಡಿಸ್ತೀವಿ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀವಿ, ಯಾಕಂದರೆ ಈ ವ್ಲಾಗ್ ತುಂಬಾ ಲೆಂದಿ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ತೀರಾ. ಸೊ ಮತ್ತೆ ಏನೆಲ್ಲ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್, ಟೇಕ್ ಕೇರ್.